ವೆರಿ ಹ್ಯಾಪಿ ಈವ್ನಿಂಗ್ ಫ್ರೆಂಡ್ಸ್. ಹೆಂಗಿದ್ದೀರಾ ಎಲ್ಲರೂ? ಹೌ ಆರ್ ಯು? ಹೇಗ್ ನಡೀತು ನಿಮ್ ಹಬ್ಬ ಅಲ್ಲ? ಚೆನ್ನಾಗಿ ಆಚರಿಸಿದ್ರಾ? ಇಟ್ ವಾಸ್ ಅ ಲಾಂಗ್ ವೀಕೆಂಡ್, ತುಂಬಾ ಚೆನ್ನಾಗಿ ಹೋಗಿರುತ್ತೆ ಅಂತ ನಾನು ಅನ್ಕೊಳ್ತೀನಿ. ಸೊ ಇವತ್ತಿನ ದಿವಸ, ಇವತ್ತಿನ ದಿನ ನಾವು ಏನೊಂದು ವಿಷಯ ಕಲಿತೀವಿ ಅಂತ ಹೇಳಿದ್ರೆ, ಒಂದು ಥಾಟು, ಒಂದು ಮೋಟಿವೇಶನಲ್ ಸ್ಟೋರಿ ಅಲ್ಲ, ನಿಮ್ಮಲ್ಲಿ ಎಷ್ಟು ಜನಕ್ಕೆ ಇವ್ರ ಬಗ್ಗೆ ಗೊತ್ತಿದೆ ಅಂತ ನಾನು ನೋಡ್ತೇನೆ. ಐ ವಿಲ್ ಸಿ ಹೌ ಮೆನಿ ಆಫ್ ಯು ಐಡೆಂಟಿಫೈಸ್ ದಿಸ್ ಪರ್ಸನ್. ಹೀಸ್ ಅ ಪ್ರಾಮಿನೆಂಟ್ ಪರ್ಸನ್ ಬಟ್ ನಾನ್ ನೋನ್ ಟು ಮೆನಿ ಆಫ್ ಅಸ್. ತುಂಬಾ ಜನಕ್ಕೆ ಅವ್ರ ಬಗ್ಗೆ ಗೊತ್ತಿಲ್ಲ. ಇವಾಗ ನಮ್ಗೆ ಇಂಡಿಪೆಂಡೆನ್ಸ್ ಡೇ ಹತ್ರ ಬರ್ತಾನೆ ಇದೆ ಅಲ್ವಾ? ಇವಾಗ ಎಷ್ಟು ವರ್ಷ ವರ್ಷ ಆಗಿದೆ ಅಂತ ಯಾರಿಗಾದ್ರು ಗೊತ್ತಾ? ಹೌ ಮೆನಿ ಇಯರ್ಸ್ ಆಫ್ ಇಂಡಿಪೆಂಡೆನ್ಸ್ ದಟ್ ವಿ ಆರ್ ಗೋಯಿಂಗ್ ಟು ಸೆಲೆಬ್ರೇಟ್ ದಿಸ್ ಇಯರ್? 2025ರಲ್ಲಿ ಎಷ್ಟನೇ ವರ್ಷ ಬರ್ತಿದೆ? 78. 78 ಇಯರ್ಸ್ ಆಫ್ ಇಂಡಿಪೆಂಡೆನ್ಸ್. ವೆರಿ ಗುಡ್, ಸೂಪರ್. ಅಪ್ಡೇಟೆಡ್ ಆಗಿದ್ದೀರಾ ನೀವೆಲ್ಲರೂ. ಈ ನಮ್ ನ್ಯಾಷನಲ್ ಫ್ಲಾಗ್ ಬಗ್ಗೆ ಇರೋ ಒಂದು ವಿಷಯ ಅದೇನಂತ ನಾವು ತಿಳ್ಕೊಳ್ಳೋಣ, ಆಯ್ತಾ? ನಾನು ಸ್ಕ್ರೀನನ್ನು ಶೇರ್ ಮಾಡ್ಕೊಳ್ತೀನಿ, ನೀವು ಅದ್ರ ಬಗ್ಗೆ ಕಂಡುಹಿಡಿಬೇಕು, ಆಯ್ತಾ? ನೋಡೋಣ ನಿಮ್ಮಲ್ಲಿ ಎಷ್ಟು ಜನ ಅವ್ರ ಬಗ್ಗೆ ಗೊತ್ತಿದೆ ಅಂತ ನಾನು ನೋಡ್ತೀನಿ. ನಮ್ಮ ನ್ಯಾಷನಲ್ ಫ್ಲಾಗ್ ಬಗ್ಗೆ ಅಂತಾನೆ ನಾನು ಹೇಳಿದೆ, ಇಂಡಿಯನ್ ನ್ಯಾಷನಲ್ ಫ್ಲಾಗ್. ಇದರಲ್ಲಿ ನಿಮ್ಗೆ ಎಷ್ಟು ಇನ್ಫಾರ್ಮೇಶನ್ ಗೊತ್ತಿರತ್ತಲ್ಲ. ನಮ್ಮ ನ್ಯಾಷನಲ್ ಬರ್ಡ್ ಯಾವುದು, ನ್ಯಾಷನಲ್ ಅನಿಮಲ್ ಯಾವುದು, ಎಷ್ಟು ಸ್ಪೋಕ್ಸ್ ಇವೆ, ಇದೆಲ್ಲ ನಾವು ಚಿಕ್ಕ ವಯಸ್ಸಿಂದಾನೇ ನಾವು ಕಲಿತಾ ಇರ್ತೀವಿ. ಈ ನೀವು ಯಾರಾದರೂ ಇದನ್ನ ಯೋಚನೆ ಮಾಡಿದ್ದೀರಾ? ಈ ನ್ಯಾಷನಲ್ ಫ್ಲಾಗ್ನ ಈ ಡಿಸೈನ್ ಅಲ್ಲೇ ಇರಬೇಕು ಅನ್ನೋದನ್ನ ಯಾರಾದರೂ ಹೇಳಿದಾರಾ? ಯಾರು ಡಿಸೈನ್ ಮಾಡಿದ್ರು ಅನ್ನೋದು ನಿಮ್ಗೆ ಗೊತ್ತಿತ್ತಾ? ಗೊತ್ತಿದ್ಯಾ? ಇನ್ನೊಂದು, ಈ ನ್ಯಾಷನಲ್ ಫ್ಲಾಗ್ ನ ಈ ಹೆಸರಲ್ಲೂ ಕರೀತಾರೆ. ಇದಕ್ಕೆ ಇನ್ನೊಂದು ಹೆಸರು ಏನಂದ್ರೆ ತಿರಂಗ ಅಂತ ನಾವು ಕರೆಯೋದು. ಇದಕ್ಕೆ ಇನ್ನೊಂದು ಹೆಸರು ಏನಂದ್ರೆ ತಿರಂಗ ಅಂತ ನಾವು ಹೇಳ್ತೀವಿ. ಇವ್ರು ಯಾರಪ್ಪ? ಯಾರೋ ಒಬ್ರು ವಯಸ್ಸಾದ ತಾತ ತರ ಇದ್ದಾರೆ. ಇವ್ರು ಯಾರು? ಇವರು ಈಸ್ ದಿ ಪರ್ಸನ್ ಹೂ ವಾಸ್ ರೆಸ್ಪಾನ್ಸಿಬಲ್ ಫಾರ್ ಡಿಸೈನಿಂಗ್. ನಾವ್ ಇವಾಗ ಈ ಇಂಡಿಯನ್ ಫ್ಲಾಗ್ ನ ಈ ಕಲರ್ ಕಾಂಬಿನೇಷನ್ ಅಲ್ಲಿ ನೋಡ್ತೀವಲ್ಲ, ಇದನ್ನ ಡಿಸೈನ್ ಮಾಡೋದವರು ಇವರೇ. ಇವ್ರ ಹೆಸರು ಏನಂತ ಯಾರಿಗಾದ್ರೂ ಗೊತ್ತಾ? ಪಿಕ್ಚರ್ ನೋಡಿ ನಿಮ್ಗೆ ಯಾರಾದ್ರೂ ಐಡೆಂಟಿಫೈ ಮಾಡಕ್ ಆಗ್ತಿದ್ಯಾ ಇವ್ರು ಯಾರಂತ? ಓಕೆ, ತಿಳ್ಕೊಳ್ಳಿ. ಅಕಸ್ಮಾತ್ ಗೊತ್ತಿಲ್ಲ ಅಂದ್ರೆ ತಿಳ್ಕೊಳ್ಳೋದ್ರಲ್ಲಿ ಏನ್ ತಪ್ಪಿಲ್ಲ. ಎವ್ರಿ ಡೇ ನ್ಯೂ ಥಿಂಗ್ಸ್ ವಿ ನೀಡ್ ಟು ಲರ್ನ್. ಹೊಸ ಆಗಿರೋ ವಿಷಯನ ನಾವು ಪ್ರತಿದಿನಾನು ಕಲಿಬೇಕು ಅಲ್ವಾ? ಇವ್ರ ಹೆಸರೇ ಪಿಂಗಾಲಿ ವೆಂಕಯ್ಯ ಅನ್ನೋರು. ಇವ್ರ ಹೆಸರೇನು? ಪಿಂಗಾಲಿ ವೆಂಕಯ್ಯ. ವಾಸ್ ಆನ್ ಇಂಡಿಯನ್ ಫ್ರೀಡಮ್ ಫೈಟರ್. ಇಂಡಿಯಾ ಫ್ರೀಡಮ್ ತಗೊಳ್ಳುವಾಗ ಇವ್ರು ತುಂಬಾ ಅವ್ರ ರೋಲ್ ತುಂಬಾ ಇಂಪಾರ್ಟೆಂಟ್ ಆಗಿತ್ತು. ಈ ವಾಸ್ ಅ ಫಾಲೋವರ್ ಆಫ್ ಮಹಾತ್ಮ ಗಾಂಧೀಜಿ. ಅವ್ರ ಪ್ರಿನ್ಸಿಪಲ್ಸ್ ಎಲ್ಲ ಇವ್ರು ತುಂಬಾ ಫಾಲೋ ಮಾಡಿದ್ದಾರೆ. He is known for designing the Indian national flag in 1923. Is follower of ಮಹಾತ್ಮ ಗಾಂಧೀಜಿ. ಸೊ ಇವರು ಒಂದು ಇನ್ಫಾರ್ಮೇಶನ್ ಇವಾಗ ತಿಳ್ಕೊಂಡಿದೀವಿ. ಇವ್ರ ಹೆಸರೇನು? ಪಿಂಗಾಲಿ ವೆಂಕಯ್ಯ ಅನ್ನೋದು ಇವ್ರ ಹೆಸರು, ಆಯ್ತಾ? ನೆನಪಲ್ಲಿ ಇಟ್ಕೊಳ್ತೀರಾ? ಓಕೆ. ಹೋದ್ ಸೆಷನ್ ಅಲ್ಲಿ ನಾವ್ ಏನ್ ಮಾಡಿದ್ವಿ, ಈ ಸೈಟ್ ವರ್ಡ್ಸ್ ಅಂದ್ರೆ ಏನಂತ ನಾವು ಅರ್ಥ ಮಾಡ್ಕೊಂಡ್ವಿ. ಆ ಅರ್ಥ ಮಾಡ್ಕೊಳ್ಳೋಕ್ಕಿಂತ ಇನ್ನು ಹೆಚ್ಚಾಗಿ ಕೆಲವು ಸೈಟ್ ವರ್ಡ್ಸ್ ಅದನ್ನ ಆ ಪಿಕ್ಚರ್ ನೋಡಿ ಕಂಡುಹಿಡಿಯೋ ತರ ನಾವು ನೋಡಿದ್ವಿ. ಇವತ್ತಿನ ಕ್ಲಾಸಲ್ಲೂ ನಿಮ್ಗೊಂದು 10 ವರ್ಡ್ಸ್, ಹೊಸದಾಗಿರೋ ವರ್ಡ್ಸ್ ನ ನಿಮ್ಗೆ ಪರಿಚಯ ಮಾಡ್ತೀನಿ, ಅದನ್ನು ನೀವು ಕಲ್ತ್ಕೊಳ್ಳಿ. ಇಫ್ ಯು ಆರ್ ನೋಯಿಂಗ್ ಇಟ್, ವಿಲ್ ಲರ್ನ್ ಹೌ ವಿ ಪ್ರೊನೌನ್ಸ್ ಇಟ್. ಅದನ್ನ ಹೇಗ್ ನಾವು ಉಚ್ಚರಿಸ್ತೀವಿ ಅನ್ನೋದನ್ನ ನಾವು ನೋಡೋಣ. ಅದಾದ್ಮೇಲೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಷಯನೂ ನಾವು ಇವತ್ತಿನ ಕ್ಲಾಸಲ್ಲಿ ತಿಳ್ಕೊಳ್ತೀವಿ. ಆಸ್ ಐ ಆಲ್ರೆಡಿ ಟೋಲ್ಡ್, ಫೋನಿಕ್ಸ್ ಇಸ್ ಕ್ವೈಟ್ ಅ ವಾಸ್ಟ್ ಟಾಪಿಕ್. ವಿ ಹ್ಯಾವ್ ಟು ಲರ್ನ್ ಇನ್ ಡೆಪ್ತ್. ಒಂದು ತಿಂಗಳಲ್ಲಿ ಕಲಿಯಕ್ಕಾಗಲ್ಲ. ಅಂಡ್ ಅದು ಮಾತ್ರ ಅಲ್ಲ, ನಮಗೆ ವಾರಕ್ಕೆ ಒಂದು ಕ್ಲಾಸೇ ಸಿಗ್ತಿದೆ ಅಲ್ವಾ, ಅದು ನಮಗೆ ಸಾಲಲ್ಲ. ಸೊ ಐ ಥಾಟ್ ಆಫ್ ಇನ್ಕ್ಲೂಡಿಂಗ್ ದಟ್ ಆಸ್ ವೆಲ್. ಇದಾದ್ಮೇಲೆ ನಾನು ಅದನ್ನ ನಿಮ್ಗೆ ಹೇಳ್ಕೊಡ್ತೀನಿ. ಡಯಾಗ್ರಾಫ್ಸ್ ಬಗ್ಗೆನೇ ಇರತ್ತೆ ಇವತ್ತಿನ ಸೆಷನ್ ಅಲ್ಲೂ. ಡಯಾಗ್ರಾಫ್ ಯಾ ಲೆಟರ್ಸ್ ಅನ್ನೋದನ್ನ ನಾವು ನೋಡೋಣ. ಫಸ್ಟ್ ಈ ಸೈಟ್ ವರ್ಡ್ಸ್ ನ ನಾವು ತಿಳ್ಕೊಂಬಿಡೋಣ. ಈ ಸೈಟ್ ವರ್ಡ್ಸ್ ಅನ್ನೋದು ನಿಮ್ಗೆ ಇಂಟ್ರೆಸ್ಟಿಂಗ್ ಆಗಿ
ಆ ವರ್ಡ್ ನ ತೋರಿಸ್ಬಿಟ್ಟು, ಇಲ್ಲಾಂದ್ರೆ ಸಂಬಂಧವಾಗಿರೋ ಪಿಕ್ಚರ್ ತೋರಿಸ್ಬಿಟ್ಟು ಆ ತರ ಇಲ್ಲ, ಒಂದು ಪಜಲ್ ರೀತಿಯಾಗಿ ನಾನು ಇದನ್ನ ಕೇಳಿದ್ದೀನಿ. ಸೊ ಹೊಸದಾಗಿರೋ ಆ ವರ್ಡ್ ಗೊತ್ತಾಗತ್ತೆ, ಆ ವರ್ಡ್ ನ ಬೇರೆ ಯಾವ ತರ ಕರೀತಾರೆ, ಅದ್ರದ್ದು ಸಿನಾನಿಮ್ ಏನಂತ ಗೊತ್ತಾಗತ್ತೆ, ಆ ವರ್ಡ್ ನಾವು ಕನ್ನಡದಲ್ಲಿ ಏನಂತ ಉಪಯೋಗಿಸ್ತೀವಿ, ಹೌ ವಿ ಟೆಲ್ ದಟ್ ವರ್ಡ್ ಇನ್ ಕನ್ನಡ, ದಟ್ ಆಲ್ಸೋ ವಿಲ್ ಬಿ ಗೆಟಿಂಗ್ ನೋ. ಯಾಕಂದ್ರೆ ನಮ್ಗೆ ಕನ್ನಡದಲ್ಲಿ ಇರೋ ಆ ಪದಗಳು ಪರಿಚಯ ಆಗಿರತ್ತಲ್ಲ, ಸೊ ನಮ್ಗೆ ಇನ್ನೂ ಈಸಿಯಾಗಿ ಐಡೆಂಟಿಫೈ ಮಾಡಕ್ಕಾಗತ್ತೆ. ಅದ್ ಮಾತ್ರ ಅಲ್ಲದೆ ಆ ವರ್ಡ್ ಇಂದು ಇಂಗ್ಲಿಷ್ ಅಲ್ಲಿ ಬೇರೆ ಏನ್ ವರ್ಡ್ ಕರೀತಾರೆ, ಅದ್ರದ್ದು ಇನ್ನೊಂದು ಪದ ಏನು ಅಂದ್ರೆ ಸಮಾನಾರ್ಥಕ ಪದ ಅಂತ ಹೇಳ್ತೀವಲ್ವಾ. ಕನ್ನಡದಲ್ಲಿ ಏನ್ ಅಂತೀವಿ, ಸಮಾನಾರ್ಥಕ ಪದ ಅಂತ ನಾವು ಹೇಳೋದು. ಆ ಸಮಾನಾರ್ಥಕ ಪದಕ್ಕೆ ಇಂಗ್ಲಿಷ್ ಅಲ್ಲಿ ಸಿನಾನಿಮ್ ಅಂತೀವಿ. ಕೆಲವು ವರ್ಡ್ಸ್ಗೆ ನಾನು ಅದನ್ನು ಕೊಟ್ಟಿರ್ತೀನಿ, ಸೊ ದಟ್ ಯು ವಿಲ್ ಬಿ ಏಬಲ್ ಟು ಐಡೆಂಟಿಫೈ ಇಟ್ ಈಸಿಲಿ. ನೋಡೋಣ, ಒಂದು ಗೇಮ್ ತರಾನೇ ಇರತ್ತೆ, ಆಯ್ತಾ? ನೀವೇ ಕಂಡುಹಿಡಿತೀಯಾ? ಐ ಶೇರ್ ದ ಸ್ಕ್ರೀನ್. ಒಂದು ನಿಮಿಷ, ನಾನು ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದೀನಿ. ನೆರವೇರಿಸು, ನೆರವೇರಿಸು ಅನ್ನೋದು ಈ ಪದ ಕನ್ನಡದಲ್ಲಿ ಇದೆ. ಅಂದ್ರೆ ನಾನು ಒಂದು ಗೋಲ್ ಅನ್ನೋದು ನನ್ನಲ್ಲಿದೆ, ಅದನ್ನ ನಾನು ಹೇಗಾದ್ರೂ ನಾನು ಅದನ್ನ ನೆರವೇರಿಸ್ಕೋಬೇಕು ಅಂತ ಹೇಳ್ತೀನಿ. ಅಂದ್ರೆ ಅದನ್ನ ಇಂಗ್ಲಿಷ್ ಅಲ್ಲಿ ಏನಂತ ಹೇಳ್ಬೋದು, ಕೆಪಾಸಿಟಿ ಅನ್ಬೋದಾ, ಅಚೀವ್ ಅನ್ಬೋದಾ, ಇಂಟರ್ಪ್ರಿಟ್ ಅನ್ಬೋದಾ, ಎಷ್ಟೋ ಪದಗಳು ಬರ್ತಾನೆ ಇದೆ ನೋಡಿ ಸ್ಕ್ರೀನ್ ಅಲ್ಲಿ. ಇದಕ್ಕೆ ಸಂಬಂಧವಾಗಿರೋ ಈ ಸಮಾನಾರ್ಥಕವಾಗಿರೋ ಪದ ಇಂಗ್ಲಿಷ್ ಅಲ್ಲಿ ನಾವು ಏನಂತ ಕರೆಯೋದು, ಪರ್ಫೆಕ್ಟ್, ಸೂಪರ್ ಮಕ್ಕಳೇ, ಅಚೀವ್ ಅಂತ ಹೇಳ್ತೀವಿ. ಊಹಿಸಿಕೊಳ್ಳಿ, ಊಹಿಸಿಕೊಳ್ಳಿ. ಇಲ್ಲೊಂದು ಪಿಕ್ಚರ್ ನೋಡಿದ್ರೆ, ಯು ಕಾಂಟ್ ಜಡ್ಜ್ ಅ ಬುಕ್ ಬೈ ಇಟ್ಸ್ ಕವರ್. ಒಂದು ಬುಕ್ ನೋಡಿದ ತಕ್ಷಣನೇ ಅದು ಔಟರ್ ಕವರ್ ನೋಡಿಟ್ಕೊಂಡು ನಾವು ಅದನ್ನ ಜಡ್ಜ್ ಆಗಲ್ಲ. ಈ ತರಾನೇ ಆ ಬುಕ್ ಇರುತ್ತೆ, ಈ ಕಥೆನೇ ಇದ್ರಲ್ಲಿ ಹೇಳ್ತಾರೆ, ಅಷ್ಟೇನ್ ಚೆನ್ನಾಗಿರಲ್ಲ, ಈ ತರ ಎಲ್ಲ ನಾವು ಅನ್ಕೊಳಕ್ ಆಗಲ್ಲ. ಅಂದ್ರೆ ಇದೆಲ್ಲ ನಾನು ಹೇಳುವಾಗ ನೀವೇನ್ ಅರ್ಥ ಮಾಡ್ಕೊಳ್ತೀರಾ, ಯು ಕಾಂಟ್ ಅಸ್ಯೂಮ್ ಇಟ್, ರೈಟ್? ದಿಸ್ ಬುಕ್ ಇಸ್ ಆಫ್ ದಿಸ್ ಸಾರ್ಟ್, ಈ ತರಾನೇ ಇರತ್ತೆ ಅಂತ ನಮ್ಗೆ ಗೊತ್ತಾಗೋದಿಲ್ಲ. ಓಕೆ, ಈ ವರ್ಡ್ದು ಸಿನಾನಿಮ್ಸ್ ಏನಂದ್ರೆ ವಾಲ್ಯೂಮ್ ಅಂತ ಹೇಳ್ಬೋದು, ಸೈಜ್, ವಾಲ್ಯೂಮ್, ಸೈಜ್. ಇದಕ್ಕೆಲ್ಲ ಯಾವ ಪದ ನಾವು ಬಳಸ್ಬೋದು? ಇಂಟರ್ಪ್ರೆಟ್, ಕಾನ್ಸಿಕ್ವೆನ್ಸ್, ಕ್ಯಾಟಗರಿ. ಸೂಪರ್ಬ್, ವಾವ್. ಕೆಪಾಸಿಟಿ, ಅದೇನ್ ವರ್ಡು? ಕೆಪಾಸಿಟಿ. ಗುಂಪು, ಇಲ್ಲಿ ನೋಡಿದ್ರೆ ನಾವು ಪ್ರತಿದಿನ ಊಟನ ನಾವೆಲ್ಲ ಸೇರಿಸ್ಕೊಳ್ತೀವಿ. ಅದ್ರಲ್ಲಿ ಎಷ್ಟೋ ಹಣ್ಣುಗಳಿರತ್ತೆ, ತರಕಾರಿಗಳಿರತ್ತೆ, ಧಾನ್ಯಗಳಿರತ್ತೆ, ಪ್ರೋಟೀನ್ ರಿಚ್ ಫ್ರೂಟ್ಸ್ ಇರತ್ತೆ, ಡೈರಿ ಪ್ರಾಡಕ್ಟ್ಸ್ ಇರತ್ತೆ. ಇದನ್ನೆಲ್ಲ ನಾವು ಏನ್ ಮಾಡಿದೀವಿ, ನಾವು ಮಾಡೋ ಊಟನ ನಾವು ಇಲ್ಲಿ ಏನ್ ಮಾಡಿದೀವಿ, ಗುಂಪು ಮಾಡಿದೀವಿ. ಯಾವ ಗ್ರೂಪ್ ದೆಮ್. ವಾಟ್ ಇಸ್ ದಿ ಅದರ್ ವರ್ಡ್ ಫಾರ್ ದ್ಯಾಟ್? ಅದನ್ನ ಬೇರೆ ಹೇಗೆ ನಾವು ಕರಿಬೋದು? ಎಸ್, ಇಟ್ ಇಸ್ ಕ್ಯಾಟಗರಿ. ಯು ಕ್ಯಾಟಗರೈಸ್ ದೆಮ್. ಕ್ಯಾಟಗರಿ ಅನ್ನೋದು ವರ್ಡ್, ಆಯ್ತಾ? ದ ಸೈಟ್ ವರ್ಡ್ ಹಿಯರ್ ಇಸ್ ಕ್ಯಾಟಗರಿ. ಪರಿಣಾಮ. ನಾವ್ ಇವಾಗ ಮನೆಗೆ ಹೋಗಿದ ತಕ್ಷಣ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಬೇಕಂತ ಅನ್ಕೊಳ್ತೀವಿ, ಆದ್ರೆ ಎಷ್ಟೋ ಹೊತ್ತು ಹೋಗ್ಬಿಡತ್ತಲ್ಲ ಟಿವಿ ನೋಡಕ್ಕೋ, ಇಲ್ಲಾಂದ್ರೆ ಮೊಬೈಲ್ ಫೋನ್ ನೋಡ್ತೀವಿ, ಅಮ್ಮದು ಅಪ್ಪದು ತಗೊಂಡ್ಬಿಡ್ತೀವಿ. ಆದ್ರೆ ಅದು ತುಂಬಾ ನೋಡಿದ್ರೆ ಏನಾಗತ್ತೆ, ನಮ್ ಕಣ್ ಕೆಟ್ಟೋಗುತ್ತೆ. ಸೊ ಟೂ ಮಚ್ ಆಫ್ ಎನಿಥಿಂಗ್ ಇಸ್ ಬ್ಯಾಡ್ ಫಾರ್ ಅಸ್, ಅಲ್ವಾ? ಈಗ ಹೇಳ್ತಾ ಇರ್ತಾರೆ, ಅಮ್ಮ ಅಪ್ಪ ಹೇಳ್ತಾರೆ, ಸ್ಕೂಲಲ್ಲಿ ಟೀಚರ್ಸ್ ಹೇಳ್ತಾ ಇರ್ತಾರೆ, ಆದ್ರೆ ನಾವು ಕೇಳ್ತೀವಾ? ಕೇಳ್ಬೇಕು ಅಲ್ವಾ? ಇದೆಲ್ಲ ಯಾಕೆ ಮ್ಯಾಮ್ ಹೇಳ್ತಿದ್ದೀರಾ ಈಗ? ಇದನ್ನೆಲ್ಲ ಯಾಕೆ ಹೇಳ್ತಿದ್ದೀರಾ ಅಂದ್ರೆ, it has lot of outcomes, and it has bad impact, outcome. What is it I'm trying to tell? Consequence. Consequence ಅನ್ನೋದು ವರ್ಡ್. ಹಂಚು, ಹಂಚು, ಇದನ್ನ ನಾನು ಏನಂತ ಹೇಳ್ಬೋದು? ಅಸ್ಯೂಮ್, ಕ್ಯಾಟಗರಿ. ಇದೆರಡು ನೋಡಾಯ್ತಲ್ವಾ? ಪರಿಸರ, ಎನ್ವೈರನ್ಮೆಂಟ್ ಆಗತ್ತೆ.
ಡಿಸ್ಟ್ರಿಬ್ಯೂಟ್. ಇವಾಗ ಮನೆಯಲ್ಲಿ ಅಣ್ಣ ತಮ್ಮ ಅಕ್ಕ ತಮ್ಮಂದಿರು ಇದ್ದಾರಂದ್ರೆ ಎಲ್ಲರ ಹತ್ರ ಹಂಚ್ಕೊಂಡು ತಿನ್ಬೇಕಂತ ಹೇಳ್ತಾರಲ್ಲ, ಹಂಚು ಅಂದ್ರೆ ಏನು? ಡಿಸ್ಟ್ರಿಬ್ಯೂಟ್. ಪರಿಸರ, ವಾತಾವರಣ ಅಂತೀವಿ, ಆರ್ ಇನ್ ಇಂಗ್ಲಿಷ್ ವಿ ಕಾಲ್ ಇಟ್ ಆಸ್ ಹ್ಯಾಬಿಟ್ಯಾಟ್ ಆಸ್ ವೆಲ್. ವಾಟ್ ಇಸ್ ದಿ ವರ್ಡ್? ಪರಿಸರ. ಇದಕ್ಕೆ ಇಲ್ಲಿ ಏನ್ ವರ್ಡ್ ಸಂಬಂಧವಾಗಿರೋ ವರ್ಡ್ ಇಲ್ಲಿ ಬರ್ತಿದೆ ಆನ್ ಸ್ಕ್ರೀನ್? ಇಂಪ್ಯಾಕ್ಟ್, ಎನ್ವೈರನ್ಮೆಂಟ್, ಎವಿಡೆನ್ಸ್. ಎವಿಡೆನ್ಸ್ ಅಂತ ಹೇಳ್ತಾರ? ಒಬ್ರು ಯಾರೋ ಆಪ್ಷನ್ ಚಾಟ್ ಬಾಕ್ಸ್ ಅಲ್ಲಿ ಇದು ಚೂಸ್ ಮಾಡಿದ್ದೀರಾ? ಅದನ್ನ ನಾನು ಸೆಲೆಕ್ಟ್ ಮಾಡಿ ನೋಡ್ಲಾ? ಇಲ್ಲಾಂದ್ರೆ ಶಾಲ್ ಐ ಗಿವ್ ಯು ಸಮ್ ಮೋರ್ ಟೈಮ್? ಇನ್ನೊಂದು 5 ನಿಮಿಷ ಕೊಡ್ಲಾ? ಇದನ್ನ ಯಾವ್ದಂತ ಚೂಸ್ ಮಾಡಿದಿರಾ? 5 ನಿಮಿಷ ಕೊಡಕ್ಕಾಗಲ್ಲ. ಫ್ಯೂ ಮೋರ್ ಸೆಕೆಂಡ್ಸ್ ಕೊಡ್ತೀನಿ. ಯೋಚನೆ ಮಾಡಿ ಹೇಳಿ. ಪರಿಸರ, ವಾತಾವರಣ, ಇದಕ್ಕೆ ನಾವ್ ಏನಂತ ಹೇಳ್ಬೋದು? ಎವಿಡೆನ್ಸ್ ಅಂತ ಹೇಳ್ಬೋದಾ? ಡಿಸ್ಟ್ರಿಬ್ಯೂಟ್, ಇಂಪ್ಯಾಕ್ಟ್, ಇದ್ರದೆಲ್ಲ ವರ್ಡ್ ಕಲ್ತ್ಕೊಂಡ್ಬಿಟ್ಟಿದೀವಲ್ವಾ? ಎನ್ವೈರನ್ಮೆಂಟ್, ಎನ್ವೈರನ್ಮೆಂಟ್. ಸಾಕ್ಷಿ ಆರ್ ಪ್ರೂಫ್, ಪ್ರೂಫ್. ಕಾನ್ಸಿಕ್ವೆನ್ಸ್, ಎವಿಡೆನ್ಸ್, ಇಂಟರ್ಪ್ರೆಟ್. ಹೇಗೆ ನಾನು ಒಂದು ವಿಷಯನ ಅರ್ಥ ಮಾಡ್ಕೊಳ್ತೀನಿ, ದಟ್ ಇಸ್ ಇಂಟರ್ಪ್ರೆಟ್. ಅದ್ರದ್ದು ತಾಕ, ಇಂಪ್ಯಾಕ್ಟ್ ಅಂತೀವಿ. ಕಾನ್ಸಿಕ್ವೆನ್ಸ್, ಗುಡ್. ಎವಿಡೆನ್ಸ್ ಇಸ್ ದಿ ವರ್ಡ್, ಎವಿಡೆನ್ಸ್. ಪ್ರಭಾವ or influence in English. Another word to say this same word. What is the other word that we can use? Influence. Is such an influential person. ಅವ್ರು ನೋಡಿದ್ರೇನೆ ಅವ್ರ ತರ ಇರ್ಬೇಕು, ಅವರಿಂದ ಜಾಸ್ತಿ ವಿಷಯ ಕಲ್ತ್ಕೊಬೇಕು ಅಂತ ನಾವು ಅಂದ್ಕೊಳ್ತೀವಿ. ಇನ್ಫ್ಲೂಯೆನ್ಸ್, ಅಚೀವ್, ಡಿಸ್ಟ್ರಿಬ್ಯೂಟ್, ಇಂಪ್ಯಾಕ್ಟ್. ಎಸ್, ತುಂಬಾ ಸರಿ ಕಂಡುಹಿಡಿದಿದ್ದೀರಾ. ಕ್ಲಾರಿಫೈ, ಇದಕ್ಕೆ ನಾವು ಕ್ಲಾರಿಫೈ ಅಂತ ಹೇಳ್ತೀವಿ, ಅರ್ಥ ವಿವರಿಸು. ನನಗಿಂದ ಇದನ್ನ ಅರ್ಥ ಆಗ್ತಿಲ್ಲ. ಇವಾಗ ಮ್ಯಾಥ್ಸ್ ಅಲ್ಲಿ ಯಾವುದೋ ಒಂದು ಪ್ರಾಬ್ಲಮ್ಮು ನಿಮ್ ಫ್ರೆಂಡ್ ಹತ್ರ ಕೇಳ್ತಿದ್ದೀರಾ, ಇದಕ್ಕೆ ನಾನು ದಯವಿಟ್ಟು ಸ್ವಲ್ಪ ಹೇಳ್ಕೊಡ್ತೀಯಾ, ಮತ್ತೊಂದ್ಸತಿ ಹೇಳ್ಕೊಡ್ತೀಯಾ, ನನಗೆ ಕ್ಲಾರಿಫೈ ಮಾಡ್ತೀಯಾ ಅಂತ ಹೇಳ್ತೀರಾ. ಅದನ್ನ ಇನ್ನೊಂದು ವರ್ಡ್ ಏನದು? ಏನ್ ಹೇಳ್ಬೋದು? ಇಂಟರ್ಪ್ರೆಟ್, ಅಚೀವ್, ಕಾನ್ಸಿಕ್ವೆನ್ಸ್, ಎವಿಡೆನ್ಸ್. ಇಂಟರ್ಪ್ರೆಟ್, ಅದನ್ನ ನಾನು ಹೇಗ್ ಅರ್ಥ ಮಾಡ್ಕೊಂಡಿದ್ದೀನಿ? ಇಂಟರ್ಪ್ರೆಟ್. ಆ ವರ್ಡ್ಸ್ ಎಲ್ಲ ಮತ್ತೊಂದ್ಸತಿ ತಿಳ್ಕೊಳ್ಳೋಣ. ಅಚೀವ್, ಏನದು? ಫಸ್ಟ್ ವರ್ಡ್ ನೋಡಿದ್ದು ಅಚೀವ್. ಎರಡನೇ ವರ್ಡು ಅಸ್ಯೂಮ್, ಊಹಿಸಿಕೊಳ್ಳೋದು. ಊಹಿಸಿಕೊಳ್ಳಿ ಅನ್ನೋದು ಕನ್ನಡದಲ್ಲಿ ಬಂದಿತ್ತು. ಡೋಂಟ್ ಜಡ್ಜ್ ದಿ ಬುಕ್ ಬೈ ಇಟ್ಸ್ ಕವರ್. ನಾವಾಗೇ ಒಂದು ಅರ್ಥ ತಿಳ್ಕೊಳ್ಳೋದು. Instead of knowing the exact meaning, we are assuming it to be like this or that. Assume, assume. Volume or size. ಕೆಪಾಸಿಟಿ. ಒಂದ್ ದೊಡ್ಡ ಬಾಟಲ್ ತೊಳ್ಬಿಟ್ಟು ಇದ್ರಲ್ಲಿ 1 ಲೀಟರ್ ನೀರು ತುಂಬಿಸ್ಬೋದು ಅಂತ ಹೇಳಿದ್ರೆ ಅದ್ರದ್ದು ಕೆಪಾಸಿಟಿ ಏನು? 1 ಲೀಟರ್ ನೀರು ತುಂಬಿಸ್ಬೋದು. ಕೆಪಾಸಿಟಿ. ವಾಲ್ಯೂಮ್ ಆರ್ ಸೈಜ್. ಊಟ, ಅದನ್ನ ನಾವು ಗುಂಪಿಸಿದ್ವಿ, ಅದೇನದು? ಕ್ಯಾಟಗರೈಸ್. ವಿ ಹ್ಯಾವ್ ಕ್ಯಾಟಗರೈಸ್ ದಿ ಫುಡ್. ಕ್ಯಾಟಗರಿ, CATEGORY, ಕ್ಯಾಟಗರಿ. ಹೇಳಿ ನನ್ನ ಜೊತೆ, ಕ್ಯಾಟಗರಿ ಅನ್ನೋದು ವರ್ಡ್. ಔಟ್ಕಮ್, ಅದರದ್ದು ಪರಿಣಾಮ. ಇವಾಗ ಹೆಚ್ಚು ಟೈಮ್ ನಾವು ಟಿವಿ ನೋಡ್ತಿದೀವಿ, ಇಲ್ಲಾಂದ್ರೆ ಮೊಬೈಲ್ ಫೋನ್ ನೋಡ್ತಿದೀವಿ ಅಂದ್ರೆ ಅದ್ರದ್ದು ಔಟ್ಕಮ್, ಸೀರಿಯಸ್ ಎಫೆಕ್ಟ್ಸ್ ಇರತ್ತಲ್ಲ ನಮ್ ಹೆಲ್ತ್ ಮೇಲೆ. ಇಟ್ ಹ್ಯಾಸ್ ಲಾಟ್ ಆಫ್ ಔಟ್ಕಮ್ಸ್, ಬ್ಯಾಡ್ ಔಟ್ಕಮ್ಸ್ ಆನ್ ಅವರ್ ಹೆಲ್ತ್. ಕಾನ್ಸಿಕ್ವೆನ್ಸ್. ಡಿಸ್ಟ್ರಿಬ್ಯೂಟ್, ಹಂಚು, ಹಂಚು. ಪರಿಸರ ಅಲ್ಲದೆ ವಾತಾವರಣ, ಹ್ಯಾಬಿಟ್ಯಾಟ್. ಈ ವರ್ಡ್ ನ ಇಂಗ್ಲಿಷ್ ಅಲ್ಲಿ ಮತ್ತೊಂದು ವರ್ಡ್ ಇದೆ, ಅದ್ರದ್ದು ಏನದು? ಎನ್ವೈರನ್ಮೆಂಟ್. ಸಾಕ್ಷಿ ಅಲ್ಲದೆ ಪ್ರೂಫ್ ಅಂತ ಹೇಳ್ಬೋದು. ಇದ್ರದ್ದು ಇನ್ನೊಂದು ವರ್ಡ್ ಏನು ಇಂಗ್ಲಿಷ್ ಅಲ್ಲಿ? ಎವಿಡೆನ್ಸ್. ಇವಾಗ ನೀವು ನೋಡಿದ್ರೆ ಒಂದ್ ಪದ, ಅದನ್ನ ಹೇಗ್ ಉಚ್ಚರಿಸ್ಬೇಕು ಅಂತ ಅನ್ನೋದು ನಮ್ಗೆ ಗೊತ್ತಾಗ್ತದೆ. ಆ ವರ್ಡ್ ನ ಹೊಸದಾಗಿದ್ರು ಕಲಿತಾ ಇದೀವಿ, ಅದ್ರದ್ದು ಕನ್ನಡ ವರ್ಡ್ ಏನಂತ ಗೊತ್ತಿದ್ರೆ ಅದಕ್ಕೆ ನಾವು ಕೋರಿಲೇಟ್ ಮಾಡ್ಕೊಳ್ಳೋದಕ್ಕಿಂತ ವಿ ಆರ್ ಲರ್ನಿಂಗ್ ಅ ಸಿನಾನಿಮ್ ಫಾರ್ ದ ವರ್ಡ್ ಆಸ್ ವೆಲ್. ಎಷ್ಟೋ ವಿಷಯಗಳು ಒಂದು ನಾವು ಕಲಿಯುವಾಗ ನಡೀತಿದೆ ಅಲ್ವಾ? ಬೈ ಲರ್ನಿಂಗ್ ದಿ ಸೈಟ್ ವರ್ಡ್ಸ್, 2 or more things are happening at the same time. Is it good or not? ಒಳ್ಳೆ ತಾನೆ? ಒಂದೇ ಸಮಯದಲ್ಲಿ 2-3 ವಿಷಯನೂ ನಾವು ಕಲಿತಿದ್ದೀವಿ ಆ ವರ್ಡ್ ಜೊತೆಗೆ. ಪ್ರಭಾವ ಆರ್ ಇನ್ಫ್ಲೂಯೆನ್ಸ್, we tell it as impact. Impact is the sight word. Impact.
ನೀವು ಕಂಡುಹಿಡಿಬೇಕಾಗಿರೋ ಕಾರಣಕ್ಕೋಸ್ಕರ ನಾನು ಇಲ್ಲಿ ಕ್ಲೂಸ್ ಕೊಟ್ಟಿರೋದು, ಆಯ್ತಾ? ಕ್ಲಾರಿಫೈ ಅರ್ಥ ವಿವರಿಸೋದು, ಇಂಟರ್ಪ್ರೇಟ್ ಅನ್ನೋದು ವರ್ಡ್. ಅರ್ಥ ಮಾಡ್ಕೊಂಡ್ರಾ? ಅಂಡರ್ಸ್ಟೂಡ್? ಇವಾಗ ನಾವು ನೆಕ್ಸ್ಟ್ ಏನ್ ನೋಡ್ತೀವಿ ಅಂದ್ರೆ, ವಿಲ್ ಮೂವ್ ಆನ್ ಟು ದಿ ಡಯಾಗ್ರಾಫ್. ಯಾವ ಲೆಟರ್ದು ಮ್ಯಾಮ್ ಡಯಾಗ್ರಾಫ್ ನೋಡೋದು? ಈಗ ಏನಾದ್ರೂ ಐಡಿಯಾ ಇದೆಯಾ? ನಾನು ಬೋರ್ಡಲ್ಲಿ ಬರಿತೀನಿ, ನೀವು ಟ್ರೈ ಮಾಡಿ, ಆಯ್ತಾ? ಇದನ್ನ ಹೇಗೆ ನೀವು ಅದನ್ನ ಪ್ರೊನೌನ್ಸ್ ಮಾಡ್ತೀರಾ ನೋಡೋಣ. ನಿಮ್ಮಲ್ಲಿ ಎಷ್ಟು ಜನ ಅದನ್ನ ಸರಿಗೆ ಪ್ರೊನೌನ್ಸ್ ಮಾಡ್ತೀರಾ, ಹೇಗೆ ಹೇಳ್ತೀರಾ ಅನ್ನೋದನ್ನ ನಾನು ನೋಡ್ತೀನಿ. ಅದಾದ್ಮೇಲೆ ಯಾವ ಅಕ್ಷರದ್ದು ನಾನು ಡಯಾಗ್ರಾಫ್ ಬರ್ದಿದ್ದೀನಿ ಅಂತ ಹೇಳ್ತೀನಿ. ಓಕೆ, ಡೈಗ್ರಾಫ್ ಅಂದ್ರೆ 2 ಅಕ್ಷರಗಳಿರತ್ತೆ, ಆದ್ರೆ ಆ 2 ಅಕ್ಷರಗಳ ಶಬ್ದನು ನಾವು ಒಂದೇ ಸಮಯದಲ್ಲಿ ಉಪಯೋಗಿಸೋದಿಲ್ಲ. ಟೋಟ್ಲಿ ಅ ಡಿಫ್ರೆಂಟ್ ಸೌಂಡ್ ಇಟ್ ಇಸ್ ಗಿವಿಂಗ್. ಅದನ್ನ ನಾವು ಡಯಾಗ್ರಾಫ್ ಅಂತ ಕರಿತೀವಿ. ಇವಾಗ ನಾವು ನೋಡೋದು ಯಾವ ಲೆಟರ್ ದಪ್ಪ, ಯಾವ ಲೆಟರ್ಗಳದು ಅಂತ ನೋಡಿದ್ರೆ, ವರ್ಡ್ಸ್ ಬರಿತೀನಿ, ಅದರಲ್ಲಿಂದ ನೀವು ಕಂಡುಹಿಡೀರಿ. ವಾಟ್ ಫಾರ್ 2 letters ಐ ಆಮ್ ಫೈಂಡಿಂಗ್. ಯಾಕೆ ಈ ತರ ನಾವು ಹೇಳ್ತೀವಿ, ಇದನ್ನ ಹೇಗೆ ಕಂಡುಹಿಡಿಬಹುದು, ಇದೆಲ್ಲ ನಾವು ತಿಳ್ಕೊಳ್ತೀವಿ, ಆಯ್ತಾ? ಫೈಟ್, ರೈಟ್, ಥರೋ, ಗೋಸ್ಟ್, ದೆವ್ವ, ಗೋಸ್ಟ್, ಟೈಟ್. ಏನ್ ಮ್ಯಾಮ್ ಇಲ್ಲಿ ಏನ್ ಕಂಡುಹಿಡಿಬೇಕು ನಾವು? ಗೊತ್ತಾಗ್ತಿಲ್ವಾ? ನಾನಿಲ್ಲಿ ಕೊಟ್ಟಿರೋ ಡಯಾಗ್ರಾಫ್ ಯಾವ ಲೆಟರ್ಸ್ಗಳದ್ದು ಗೊತ್ತಾ? GH. GH ಅನ್ನೋ ಲೆಟರ್ಗಳ ವರ್ಡ್ಸೇ ಬರ್ದಿರೋದು. ರಫ್, ಟಫ್. ಇಲ್ಲಿ ನೋಡಿದ್ರೆ ಇಲ್ಲಿ ಇರೋದು GH ಅನ್ನೋ ಲೆಟರ್, ಆದ್ರೆ ಒಂದೊಂದು ವರ್ಡ್ ಅಲ್ಲೂ ಒಂದೊಂದ್ ತರ ಶಬ್ದ ಬರ್ತಿದೆ. ನಾನು ಹೇಗೆ ಅದನ್ನ ಐಡೆಂಟಿಫೈ ಮಾಡೋದು, ಯಾವಾಗ ನಾನು GH ನ ಸೇರ್ಸೋದು? ನಿಮ್ಮಲ್ಲಿ ಯಾರಿಗಾದ್ರೂ ಗೊತ್ತಿದೆಯಾ? ಇಸ್ ಎನಿವನ್ ಏಬಲ್ ಟು ಐಡೆಂಟಿಫೈ? ಈ ಕೊಟ್ಟಿರೋ ವರ್ಡ್ಗಳಲ್ಲೆಲ್ಲಾನು ಈ ಡಯಾಗ್ರಾಫ್ ಆಗಿರೋ GH ಆಗಿರೋ ಲೆಟರ್ ಎರಡು ಒಂದೇ ಸಮಯದಲ್ಲಿ ಸೇರಿಸಿನೇ ಬರೆದಿದ್ದಾರೆ. ಆದ್ರೆ ಪ್ರತಿಯೊಂದು ವರ್ಡ್ ಅಲ್ಲೂ ಒಂದೊಂದ್ ತರ ನಾವ್ ಅದನ್ನ ಹೇಳ್ತಿದೀವಿ. ಒಂದ್ರಲ್ಲಿ ಅದು ಸೈಲೆಂಟ್ ಆಗಿದೆ, ಒಂದ್ರಲ್ಲಿ ಸೌಂಡ್ ಕೊಡ್ತಿದೆ. ಎಫ್ ಅದ್ ಏನ್ ಸೌಂಡ್ ಬಂತು? ಐ ಹೋಪ್ ಯು ರಿಮೆಂಬರ್ ದ ಸೌಂಡ್. ಕೆಲವರಲ್ಲಿ ಸೈಲೆಂಟ್ ಆಗಿದೆ, ಕೆಲವರಲ್ಲಿ ಎಫ್ ಸೌಂಡ್ ಕೊಡ್ತಿದೆ, ಇನ್ನೊಂದ್ರಲ್ಲಿ ಘ ಘ ಘ ಗಗಲ್ ಘ. 3 ರೀತಿಯಾಗಿರೋ ಸೌಂಡ್ ನಮ್ಗೆ ಬರ್ತಿದೆ. ಒಂದ್ರಲ್ಲಿ ಸೈಲೆಂಟ್ ಎಫ್, ಸೈಲೆಂಟ್ GH, ಒಂದ್ರಲ್ಲಿ ನೋಡಿದ್ರೆ ಸೈಲೆಂಟ್ GH, ಮತ್ತೊಂದ್ರಲ್ಲಿ ಎಫ್ ಸೌಂಡ್ ಬರ್ತಿದೆ, ಇನ್ನೊಂದಲ್ಲಿ ಘ ಸೌಂಡ್ ಘ ಘ ಗಗಲ್ G ಸೌಂಡ್ ನೆನಪಿದೆ ತಾನೆ. ಮತ್ತೊಂದಲ್ಲಿ ಪ ಸೌಂಡ್, ಎಫ್ ದ ಸೌಂಡ್ ಏನು? ನಿಮ್ ತುಟಿನೂ ಹಲ್ಲು ಇಟ್ ಇಸ್ ಟಚಿಂಗ್ ಈಚ್ ಅದರ್ ಅಂತ ಬರ್ತಿದೆ. ಹೇಗ್ ಮ್ಯಾಮ್ ಇದೆಲ್ಲ ಐಡೆಂಟಿಫೈ ಮಾಡೋದು? ಈ 2 ಅಕ್ಷರಗಳು GH, ಅದನ್ನ ಡಯಾಗ್ರಾಫ್ ಅಂತ ಕೊಟ್ಟಿದೀವಿ. 3 ರೀತಿಯಾಗಿರೋ ಸೌಂಡು ಇದಕ್ಕೆ ಬರ್ತಿದೆ. ಅದು ಹೇಗ್ ಗೊತ್ತಾ ನಾವು ಅದನ್ನ ಐಡೆಂಟಿಫೈ ಮಾಡ್ಬೋದು? ನಾನು ನಿಮ್ಗೆ ಹೇಳ್ಕೊಳ್ಳ. ಆರ್ ಯು ಈಗರ್ ಟು ನೋ ಹೌ ವಿ ನೀಡ್ ಟು ಕ್ಯಾಟಗರೈಸ್ ದೆಮ್ ಇಂಟು ದೀಸ್ 3 ಟೈಪ್ಸ್? ಅರ್ಥ ಮಾಡ್ಕೊಳ್ಳೋಣವಾ? ಶ್ಯೂರ್. ನಾನು ಹೇಳ್ಕೊಟ್ಟಾದ್ಮೇಲೆ ನೀವೇ ಅದನ್ನ ಗುಂಪು ಮಾಡ್ತೀರಾ. ಯು ವಿಲ್ ಗ್ರೂಪ್ ಇಟ್ ಅಕಾರ್ಡಿಂಗ್ ಟು ದಿ ಸೌಂಡ್ ದಟ್ ಇಟ್ ಮೇಕ್ಸ್. So it is for the letters GH we are going to see words. ಇದನ್ನ ನಾನು 3 ರೀತಿಯಾಗಿ ಕ್ಯಾಟಗರೈಸ್ ಮಾಡ್ತೀನಿ. ಸೈಲೆಂಟ್ GH ಅಂದ್ರೆ ಆ ವರ್ಡ್ ಅಲ್ಲಿ
ಆ GH ಆ ಸೌಂಡ್ ಲೆಟರ್ಸ್ ಇದೆ ಅಂತಾನೆ ನಮಗೆ ಗೊತ್ತಾಗೋದಿಲ್ಲ. ಬಟ್ ಇಟ್ ಇಸ್ ಬೀನ್ ಯೂಸ್ಡ್. ಒಂದು ಕ್ಯಾಟಗರಿ ಸೈಲೆಂಟ್ GH, ಮತ್ತೊಂದು F ಸೌಂಡ್ ಕೊಡೋ ರೀತಿಯಾಗಿರೋ ವರ್ಡ್ಸ್, ಮತ್ತೊಂದರಲ್ಲಿ ಹಾರ್ಡ್ G ಸೌಂಡ್, ಘ ಘ ಸೌಂಡ್ ಬರ್ತಿದೆ. G ಸೌಂಡ್ ಏನೋ ಘ, G ಸೌಂಡ್ ಬರ್ತಿದೆ. ಈಗ ಡಯಾಗ್ರಾಫ್ ಆಗಿರೋ GH ಮೂರು ರೀತಿಯಾಗಿ ನಮ್ಗೆ ಸೌಂಡ್ ಕೊಡ್ತಿದೆ. ಒಂದು ಸೈಲೆಂಟ್ ಆಗಿದೆ, ಒಂದರಲ್ಲಿ F ಸೌಂಡ್ ಕೊಡ್ತಿದೆ, ಸೌಂಡ್ ಕೊಡ್ತಿದೆ, ಮತ್ತರಲ್ಲಿ ಹಾರ್ಡ್ ಆಗಿರೋ G ಸೌಂಡ್, ಆ ಸೌಂಡ್ ಕೊಡ್ತಿದೆ. ಹೇಗಪ್ಪ ಇದನ್ನ ಐಡೆಂಟಿಫೈ ಮಾಡೋದು? GH is silent if it comes after the vowel. ಅಕಸ್ಮಾತ್ ಈ ಲೆಟರ್ಸ್ GH ಮುಂದೆ ಒಂದು ವವೆಲ್ ಲೆಟರ್ ಇದೆ ಅಂದ್ರೆ ಆವಾಗ ಈ ಲೆಟರ್ಸ್ ಆಗಿರೋದು ಸೈಲೆಂಟ್ ಆಗಿರುತ್ತೆ. ಲೈಟ್, ಇವಾಗ ಲೈಟ್ ಅನ್ನೋ ವರ್ಡ್ ಅಲ್ಲಿ LIT GH ಸೌಂಡ್ ಏನಾದ್ರೂ ಗೊತ್ತಾಗ್ತಿದೆ ನಿಮ್ಗೆ? ಇಲ್ಲ ಅಲ್ವಾ? GH is silent if it comes after a vowel letter. A E I O U, ಈ 5 ಅಕ್ಷರಗಳಲ್ಲಿ ಯಾವುದೇ ಲೆಟರ್ ಇದ್ರು GH ಮುಂಚೆ, ಇಲ್ಲಿ ಈ GH ಆಗಿರೋ ಈ ಡಯಾಗ್ರಾಫ್ ಇದ್ದು ಈ ಲೆಟರ್ಸ್ ಸೌಂಡು ಸೈಲೆಂಟ್ ಆಗ್ಬಿಡತ್ತೆ. ಎನಿ ಎಕ್ಸಾಂಪಲ್? ಇವಾಗ ನಾನು ಬರ್ದಿದ್ದೆ ಕೆಲವು ವರ್ಡ್ಸ್ ನ ಬೋರ್ಡ್ ಅಲ್ಲಿ. ಕ್ಯಾನ್ ಯು ನೇಮ್ ಸಮ್? ಅದರಿಂದ ಏನಾದ್ರು ಚೂಸ್ ಮಾಡಕ್ಕಾಗತ್ತಾ? ಲಾಫ್, ಲಾಫ್ ಇದರಲ್ಲಿ ಬರುತ್ತಾ? ಥಿಂಕ್. Yes. Light. Tight. Fight. ಇಂತಹ ವರ್ಡ್ಗಳಲ್ಲಿ ನೋಡಿದ್ರೆ GH is to be silent, and if you notice it is appearing after the vowel letter. In these two examples it is letter I. We are going to see few more examples wherein the letters GH is silent and it is appearing after the vowel. We are going to see more such words. For time being, make note of these two examples, these two words, light, tight, wherein GH is silent if it comes after a vowel letter, I'm sorry. If it comes after a vowel. GH makes sound of F, makes F sound. F sound, you know, when it appears at the end of a syllable. ಕೊನೆಯಲ್ಲಿ ಬರ್ತಿದೆ, ಅದು ಮುಚ್ಚುವಾಗ ಆ ಸೌಂಡ್ ಬರ್ತಿದೆ ಅಂದ್ರೆ ಆವಾಗ ಈ GH ನ ನಾವು ಉಪಯೋಗಿಸ್ತೀವಿ. ಅದು ಎಂತಹ ವರ್ಡ್ಗಳು ಮ್ಯಾಮ್? ಎಕ್ಸಾಂಪಲ್ಸ್ ನೋಡ್ಬೋದಾ? ರಫ್ ಹೇಗ್ ಬರ್ತಿದೆ? ನಾವು ಹೇಳ್ತಿದೀವಿ ಅದನ್ನ ರಫ್. ಸೌಂಡ್ ಬರ್ತಿದೆ ಅಲ್ವಾ ಮುಗಿಸುವಾಗ? ಇದು ಮುಗಿಸೋ ಲೆಟರ್ಸ್ ಬರ್ತಿದೆ. ಅಂಡ್ ಇಟ್ ಇಸ್ ಹ್ಯಾವಿಂಗ್ ದಿ ಸೌಂಡ್ ಆಫ್ ಎಫ್. ಎಫ್ ಸೌಂಡ್ ಏನು? ರಫ್. ಬೇರೆ ಎಫ್ ಸೌಂಡ್ ಬರೋ ವರ್ಡ್ಸ್ ಯಾವ್ದೆಲ್ಲ ಇದೆ? ಈ GH ನ ಉಪಯೋಗಿಸಿ ಆದ್ರೆ ಸೌಂಡ್ ಬರ್ತಿದೆ ಅಂದ್ರೆ ಅದು ಯಾವ್ದೆಲ್ಲ? ಕಾಫ್, ಕೆಮ್ಮೋದು. ವಾವ್, ಸೂಪರ್ ಮಕ್ಳೇ, ಕಾಫ್ ಅಂತ ಕೊಟ್ಟಿದ್ದಾರೆ. ಐ ಆಮ್ ಅಮೇಜ್ಡ್.
ಸೂಪರ್. ರಫ್, ಕಾಫ್, ಲಾಫ್. ವಾವ್, ನಗಿಯೋದು. Laugh, Laugh. It is appearing at the end of the syllable and it has the sound of F sound. It has F sound. It is appearing at the end of a syllable and has F sound. GH makes F sound. The digraph is GH and it is having three different kinds of sound. One is silent GH, the second one is F sound. The next one, the last category is hard G sound. In few words, GH makes hard G sounds. Okay. ಕೆಲವು words ಗಳಲ್ಲಿ ನೋಡಿದ್ರೆ it makes GH makes in few words GH makes hard G sound. Hard G sound. ಏನಾದ್ರೂ ಎಕ್ಸಾಂಪಲ್ ಹೇಳಕ್ಕಾಗತ್ತಾ ನಿಮ್ಗೆ? It makes hard G sound. Ghost, ghost. GH, GOST ಅಂತ ಹೇಳ್ತಿಲ್ಲ ನಾವು. GH are the letters that we are using, but it makes the hard G sound. GH makes hard G sound. Afghan, Afghanistan. Correct. Afghanistan. G sound. Hard G sound is appearing over here. ಸೊ ಹೊಸದಾಗಿರೋ ವಿಷಯ ಕಲ್ತಿದೀವಲ್ವಾ? ಈ GH ಅನ್ನೋದು ಎಷ್ಟೋ ವರ್ಡ್ಸ್ ಅಲ್ಲಿ ನಾವು ನೋಡಿರ್ತೀವಿ. ಒಂದೊಂದು ವರ್ಡ್ ಅಲ್ಲೂ ಒಂದೊಂದು ರೀತಿಯಾಗಿ ಅದನ್ನ ನಾವು ಉಚ್ಚರಿಸ್ತಿದ್ವಿ. ಯಾಕಪ್ಪ ಈ ತರ ನಡೀತಿದೆ? ಯಾಕ ಈ ತರ ನಾವ್ ಹೇಳ್ಬೇಕು? ಒಂದ್ರಲ್ಲಿ ನೋಡಿದ್ರೆ F ಸೌಂಡ್ ಬರ್ತಿದೆ, ಮತ್ತೊಂದ್ರಲ್ಲಿ ನೋಡಿದ್ರೆ ಸೈಲೆಂಟ್ ಆಗಿದೆ, ಮತ್ತೊಂದ್ರಲ್ಲಿ ನೋಡಿದ್ರೆ GH ಅಂತ ಕೊಟ್ಟಿದ್ದಾರೆ, ಅದೇ ಘ ಸೌಂಡೇ ಬರ್ತಿದೆ. ಹೇಗ್ ನಾವ್ ಅದನ್ನ ಐಡೆಂಟಿಫೈ ಮಾಡೋದು? ಈ ರೀತಿಯಾಗಿ ನಾವ್ ಅದನ್ನ ಕ್ಯಾಟಗರೈಸ್ ಮಾಡಿದ್ರೆ ನಮ್ಗೆ ಗೊತ್ತಾಗತ್ತೆ. Have you made note of it? ಬರ್ಕೊಂಡಿದ್ದೀರಾ ನಿಮ್ ಬುಕ್ ಅಲ್ಲಿ? I hope you have made note of it. Now you are going to categorize. ಅದು silent GH sound ಇಲ್ಲಾಂದ್ರೆ it is making sound of letter F or hard G sound. You are going to identify. ಶುರು ಮಾಡೋಣ. ಯೋಘರ್ಟ್, ಯೋಘರ್ಟ್. ಘ ಸೌಂಡ್ ಬರ್ತಿದ್ಯಾ? ಸೈಲೆಂಟ್ ಆಗಿದ್ಯಾ? ಹೇಗಿದೆ? Yes, it is giving a hard G sound. Yogurt, G sound. Ghana. Wow, again GH is making hard G sound. Perfect, ಮಕ್ಕಳೇ. ಕ್ಲಾಸ್ ಕ್ಯಾಟಗರಿ ಅಂತ ಹೇಳಿದ್ದಾರೆ ಚಾಟ್ ಬಾಕ್ಸ್ ಅಲ್ಲಿ. ವಾವ್, ಸೂಪರ್. ನೆಕ್ಸ್ಟ್ ವರ್ಡ್ ಏನಿದೆ? ಕಾಫ್, ಕಾಫ್. ಕೆಮ್ಮೋದು. ಈ ವರ್ಡ್ ನೀವೇ ನನ್ಗೆ ಹೇಳ್ಬಿಟ್ಟಿದ್ದೀರಾ. ಸೂಪರ್. ನಾನಿದು ಆಪ್ಷನ್ ಆಗಿ ಕೊಟ್ಟಿದ್ದೆ. ಇಟ್ ಈಸ್ ಹ್ಯಾವಿಂಗ್ sound, F sound, GH with F sound. Right, right. ಬಲ್ಗಡೆ, ರೈಟ್. ಇದು ಅದು ಇವಾಗ ನಾನು ಏನ್ ಹೇಳ್ತಿದ್ದೀನಿ? ಇಟ್ ಇಸ್ ಅಪಿಯರಿಂಗ್ ಆಫ್ಟರ್ ಅ vowel letter and it is a silent GH. It doesn't have any sound over here. It is a silent it is silent and it is appearing immediately after a vowel. Silent GH. ಈ ಕ್ಯಾಟಗರಿಯಲ್ಲಿ ನಾವು ಅದನ್ನ ಗುಂಪು ಮಾಡಬಹುದು. ಕರೆಕ್ಟಾ? ಥಾಟ್, ಥಾಟ್. Again, GH is to be silent over here. Afghan, Afghanistan. ಅಲ್ಲಿ ಬರೆದ್ವಿ ಬೋರ್ಡ್ ಅಲ್ಲಿ. GH having hard G sound. Afghan. Enough, enough. ಸಾಕು ನನ್ಗಿದು. Enough. Sound, sound of letter F. GH is with GS is, I'm so sorry, GH is having F sound. Laughing, ನಗಿತಿದ್ದಾನೆ. Laughing, he is laughing so loud. ತುಂಬಾ ಜೋರಾಗಿ ನಗಿತಾ ಇದ್ದಾನೆ. Laughing, it is having F sound again. GH with F sound.
ಡಯಾಗ್ರಾಫ್ಸ್ GH is our today's ಕಾನ್ಸೆಪ್ಟ್. ಅದ್ರ ಫೋನಿಕ್ಸ್ ಅಲ್ಲಿ ನೋಡಿದ್ರೆ ಅದರಲ್ಲಿ 3 ರೀತಿಯಾಗಿರೋ ಶಬ್ದಗಳು ಬರ್ತಿದೆ. ಒಂದು ಸೈಲೆಂಟ್ ಆಗಿದೆ, ಮತ್ತೊಂದಲ್ಲಿ ಎಫ್ ಸೌಂಡ್ ಬರ್ತಿದೆ, ಮತ್ತು ಇನ್ನೊಂದಲ್ಲಿ ಹಾರ್ಡ್ ಹಾರ್ಡ್ G ಸೌಂಡ್ ಕೊಡ್ತಿದೆ. ರಫ್, again it's the second category. Superb, laughing, laugh comes under the second category. Drought, nodili, drought, GH appears to be silent and it is coming immediately after the vowel letter. Drought, it is silent and appearing after a vowel letter. Drought. Night, night, again it is a silent GH appearing after vowel I. Right, night. Ghastly, ghastly, hard G sound. Digraph GH categorized in the third form, GH which are G sound. Might, 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 tight, light, all these words, it is appearing after the vowel letter I. Wait, which category? Is it the first, second, third? Bega bega heli makle nodona. Waiting for your reply. Wait. Yes, it is again silent GH. So ಇವಾಗ ಸರಿ ನೀವು ಅರ್ಥ ಮಾಡ್ಕೊಂಡಿರ್ತೀರಾ ಅಂತ ನಾನು ಅನ್ಕೊಳ್ತೀನಿ. Wherein GH digraph is categorized into three forms: silent GH, GH with F sound, and GH with a hard G sound. I hope you understood it very well. ಅಕಸ್ಮಾತ್ ಏನಾದರೂ ಡೌಟ್ ಇದ್ರೆ ಬರ್ದಿಟ್ಕೊಳ್ಳಿ, ಮುಂದಿನ ಕ್ಲಾಸಲ್ಲಿ ಕೇಳಿ. ಈಗಲ್ಲಿ ವೇಟಿಂಗ್ ಟು ಆನ್ಸರ್ ಯೋರ್ ಕ್ವೆಶನ್ಸ್. ತುಂಬಾ ಚೆನ್ನಾಗಿ ಇಂಟರಾಕ್ಟ್ ಮಾಡಿದ್ರಿ. ವೆರಿ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಸೆಷನ್ ನಾನು ಇಲ್ಲೇ ಮುಗಿಸ್ಕೊಳ್ತೀನಿ. ಮುಂದಿನ ಸೆಷನ್ ಅಲ್ಲಿ ನಾವು ನೋಡೋಣ. ಥ್ಯಾಂಕ್ ಯು ಸೋ ಮಚ್ ಟೀಚರ್ಸ್, ಕೋಆರ್ಡಿನೇಟರ್ಸ್ ಅಂಡ್ ಸ್ಟೂಡೆಂಟ್ಸ್. ಜೈ ಹಿಂದ್, ಜೈ ಭಾರತ್.